ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು ಟೊಮೆಟೊ ರಸ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 4 ಟೊಮೆಟೊನನ್ನು ಬೇಯಿಸಿಟ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಜನಕ್ಕಷ್ಟೇ ಮಾಡ್ತಾಯಿದ್ದೀನಿ. ಅದನ್ನು ಬೇಯ್ತಾ ಇದೆ ಅದ್ರ ಪಾಡಿಗದು. ಸೊ ಇಲ್ಲಿ ನಮ್ಮ ಪಪ್ಪಾಯಿ ಇತ್ತು, ಮನೇಲಿ ಪಪ್ಪಾಯಿ ತಂದಿದ್ರು. ಅದನ್ನು ಕಟ್ ಮಾಡಿಕೊಡು ಅಂತ ನನ್ನ ಮಗಳು ಕೇಳ್ತಾಯಿದ್ಲು. ಸೊ ಅದನ್ನು ಕಟ್ ಮಾಡಿ ನೋಡಿ, ಕಟ್ ಮಾಡಿ ಕೊಟ್ಟಿದ್ದೀನಿ. ಅದು ತುಂಬ ಸಣ್ಣದಾಗಿತ್ತು ಪಪ್ಪಾಯಿ. ಆ್ಯಕ್ಚುಲಿ ಅದು ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಸ್ವೀಟಾಗಿತ್ತು ಅಂತ ಅದಕ್ಕೆ ಅವಳು ಕಟ್ ಮಾಡಿ ಕೊಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೊಟ್ಟಿದ್ದೀನಿ, ತಿಂತಾಯಿದ್ದಾಳೆ. ಸೊ ಈ ಟೊಮೆಟೊ ಬೆಂದಾದಮೇಲೆ ಅದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ನಾನು ಸ್ವಲ್ಪ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಆ್ಯಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಬ್ರೌನಿಶ್ ಆಗಿ ಫುಲ್ ಬಾಯ್ಲ್ ಮಾಡಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅದರ ಪಕ್ಕದಲ್ಲೇ ರೈಸ್ಗೂ ಸಹ ಇಟ್ಟಿದ್ದೀನಿ, ರೈಸ್ ಆಗಿದೆ. ಮತ್ತು ಅದು ಬೆಂದಾದಮೇಲೆ ಗ್ರೈಂಡಿಂಗ್ ಮಾಡಿರೋ ಟೊಮೆಟೊಸ್ನೆಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡೋಣ. ಅದಕ್ಕೆ ಒಗ್ಗರಣೆ ಏನು ಹಾಕ್ಕೊಂಡಿದ್ವೋ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಕುದಿ ಬಾಯ್ಲ್ ಆಗಬೇಕದ್ದು ಎಲ್ಲನೂ ನೀಟಾಗಿ ಬಾಯ್ಲ್ ಆಗಬೇಕು. ಅದಕ್ಕೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಒಂದು 3 ಸ್ಪೂನ್ ಆಗುವಷ್ಟು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಮಾಮೂಲಿ ಆ್ಯಪಲ್ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣು ರಸ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಬೇಕಾಗುತ್ತೆ. ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೆ ನಾನು, ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಖಾರದ ಪುಡಿ, ಹಾಗೆ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಲಾದರೆ ಸಾಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಅಷ್ಟೇ ಸಾಕು. ಸೊ ಇದೆಲ್ಲ ಮಿಕ್ಸ್ ಮಾಡಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಬೋದು. ಸೊ ಅದು ಕುದೀತಾ ಇದೆ. ಒಂದು ಕಡೆ ನನ್ನ ಮಗಳು ನೋಡಿ ಏನು ತೀಟೆ ಮಾಡ್ತಾವಳೆ ಅಂತ. ನಾನು ಇಲ್ಲಿ ರಸಮ್ ಎಲ್ಲ ಮಾಡ್ಕೊತಾ ಇದ್ದರೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೆ, ಅದನ್ನು ತೊಗೊಂಡು ಆಟಾಡ್ತಾ ಇದ್ಲು. ನಾನು ಹೋಗಿ ಅಷ್ಟರಲ್ಲಿ ನನ್ನ ಕೈಗೆ ವಾಪಸ್ ಕೊಟ್ಬಿಟ್ಲು. ಮತ್ತು ಇದು ಬೆಂದಾದಮೇಲೆ ರಸಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ನಾನು ಅವಳು ನೋಡ್ಕೊಳೋದ್ರ ಜೊತೆಗೆ ಅಡುಗೆನೂ ಸಹ ಮಾಡ್ಕೋಬೇಕು. ಸೊ ಮತ್ತೆ ಉಪ್ಪು ಸಾಲ್ಟೇಜ್ ಇರುತ್ತೋ ನಾನು ಅದಕ್ಕೆ ಮತ್ತೆ ಸಹ ಉಪ್ಪು ಹಾಕ್ಕೊಂಡು ಮತ್ತೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಸ್ವಲ್ಪ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ರಸಮ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ವೆದರಿಗಂತೂ ಮೆಣಸು ಮತ್ತು ಜೀರಿಗೆ ಅವೆಲ್ಲ ಜಜ್ಜಿ ಪೌಡ್ರ್ ಮಾಡಿ ರಸಮ್ಗೆ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅದನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ನನ್ನ ಮಗಳು ನೋಡಿ ಎಷ್ಟು ತೀಟೆ ಮಾಡ್ತಾವಳೆ ಅಂತ. ಏನಾದರೂ ಒಂದು ತೊಗೊಂಡು ತೀಟೆ ಮಾಡ್ತಾನೆ ಇರ್ತಾಳೆ. ಹಂಗೆ ಸೈಲೆಂಟಾಗಿ ಆಡ್ಕೋತಾಳೆ, ಏನೂ ತೊಂದರೆ ಇಲ್ಲ, ಏನೋ ಒಂದು ಆಟ ಆಡ್ತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.